ಶ್ರೀ ಕಾಂಚಿ ಕಾಳಿಕಾದೇವಿಯೈ ನಮಃ. ಇವಾಗಿನ ವಿಚಾರ, ಸಾಗರದಿಂದ ಶಿವಮೊಗ್ಗ ಹೋಗುವಾಗ ಹೊಸಗುಂದ ಅಂತ ಸಿಗುತ್ತದೆ ವೀಕ್ಷಕರೇ. ಹೊಸಗುಂದದಲ್ಲಿ ಸಿಗುವಂತಹ ಶ್ರೀ ಕಾಂಚಿಕಾ ಕಾಳಿಕಾದೇವಿಯ ಆಶೀರ್ವಾದ ತಗೊಂಡೆ. ತುಂಬ ಚೆನ್ನಾಗಿತ್ತು. ಹಾಗೆ ನಿಮಗೂ ದೇವರ ಆಶೀರ್ವಾದ ಕೊಡಿಸೋಣ. ಹಾಗೆ ಇಲ್ಲಿ ಶ್ರೀ ಉಮಾಮಹೇಶ್ವರ ದೇವಸ್ಥಾನ ಕೂಡ ಇದೆ. ಪುರಾತನ ದೇವಸ್ಥಾನ. ಆಗಿನ ದಿನಗಳಲ್ಲಿ ಸಿದ್ಧಿ ಸಾಧಕರು, ಋಷಿಗಳು, ಇನ್ನಿತರರು ಸೇರಿ ಕಟ್ಕೊಂಡಿರುವಂತಹ ದೇವಸ್ಥಾನ ಇದು. ತುಂಬ ಪವರ್ಫುಲ್. ಎಲ್ಲರೂ ಹೇಳಿ ಶ್ರೀ ಕಾಳಿದೇವಿಯೇ ನಮಃ. ಶ್ರೀ ಕಾಂಚಿ ಕಾಳಿಕಾದೇವಿಯೇ ನಮಃ. ಶ್ರೀ ಕಾಂಚಿ ಕಾಳಿಕಾದೇವಿಯೇ ನಮಃ. ಶ್ರೀ ಕಾಂಚಿ ಕಾಳಿಕಾದೇವಿಯೇ ನಮಃ. ಹಾಗೆ ನಿಮಗೆ ಶ್ರೀ ಉಮಾಮಹೇಶ್ವರರ ದೇವಸ್ಥಾನ ತೋರಿಸ್ತೇನೆ. ಅಲ್ಲಿ ಶಿಲೆಯನ್ನು ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂದರೆ ಹಿಂದಿನ ಜನಗಳು. ನೀವು ನೋಡಿ ಮೂಕ ವಿಸ್ಮಿತರಾಗಿ ಆಶೀರ್ವಾದ ತಗೊಂಡು ಪುನೀತರಾಗಿ. ತೋರಿಸ್ತೇನೆ ಇವಾಗ. ಇದು ಗೋಶಾಲೆ ದೇವಸ್ಥಾನದಲ್ಲಿರುವಂಥದ್ದು. ಹಾಗೆ ಈ ಗೋಶಾಲೆಯಲ್ಲಿ ಒಂದು ಮನುಷ್ಯ ಆ ಕೊಳೆತ ಹಿಂಡಿಯನ್ನು ಒಂದು ಗೋಮಾತೆ ತಿನ್ನಲ್ಲ ಅಂತ ಒತ್ತಾಯದಲ್ಲಿ ತಿನ್ನಿಸ್ತಾ ಇದ್ದ. ಅದ್ರ ಜೊತೆ ಫೈಟ್ ಮಾಡ್ತಾ ಇದ್ದ. ನನಗೆ ಸ್ವಲ್ಪ ದುಃಖ ಆಯಿತು. ನೋಡಿಕೊಂಡು ಸುಮ್ಮನೆ ಬಂದೆ. ನಿಮಗೆ ತೋರಿಸಲಿಲ್ಲ ಅದನ್ನು. ಇದೆ ಶ್ರೀ ಉಮಾಮಹೇಶ್ವರರ ದೇವಸ್ಥಾನ. ತುಂಬ ಪವರ್ಫುಲ್. ನಾನು ಒಂದು ಅರ್ಧ ಗಂಟೆ ಜಪ ಮಾಡಿದೆ. ತುಂಬ ಪಾಸಿಟಿವ್ ಎನರ್ಜಿ ಸಿಗ್ತದೆ ಶಿಕ್ಷಕರೇ. ತುಂಬ ಅಂದರೆ ತುಂಬ. ಬನ್ನಿ ನಿಮಗೂ ತೋರಿಸ್ತೇನೆ. ಈ ಶಿಲೆಗಳನ್ನೆಲ್ಲ, ಕಲ್ಲನ್ನೆಲ್ಲ ಶಿಲೆಯನ್ನಾಗಿ ಎಷ್ಟು ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ ವೀಕ್ಷಕರೇ. ತುಂಬ ಚೆನ್ನಾಗಿದೆ ಅಲ್ವಾ? ನೋಡಿ, ಇನ್ನೂ ಮೂಕ ವಿಸ್ಮಿತರಾಗ್ತೀರ ನೋಡ್ತಾ ನೋಡ್ತಾ. ನನಗಂತೂ ಇಲ್ಲೇ ಇದ್ಬೇಡ ಅಂತ ಅನಿಸಿತ್ತು. ಆದರೆ ನನಗೆ ಎಲ್ಲ ದೇವಸ್ಥಾನಗಳನ್ನು ಸುತ್ಕೋಬೇಕಲ್ಲ. ಓಂ ಶ್ರೀ ಉಮಾಮಹೇಶ್ವರಾಯ ನಮಃ. ಉಮಾಮಹೇಶ್ವರಾಯ ಓಂ ಶ್ರೀ ಉಮಾಮಹೇಶ್ವರಾಯ ನಮಃ. ಹೇಳಿ.
ಏನು ಗೊತ್ತಾ, ಇಂಥ ಪುರಾತನ ದೇವಸ್ಥಾನಕ್ಕೆಲ್ಲ ಹೋದರೆ ನಾವು ಮೌನವಾಗಿ ಗ್ರಹಿಸಬೇಕು ಪ್ರತಿಯೊಂದು ಶಿಲೆಗಳನ್ನು, ಹಾಗೆ ದೇವಸ್ಥಾನಗಳನ್ನು, ಮೂರ್ತಿಗಳನ್ನು. ಆಗ ನಮಗೆ ಆಗುವ ಅನುಭವ ತುಂಬ ಚೆನ್ನಾಗಿರುತ್ತೆ ವೀಕ್ಷಕರೇ. ಇಂಥ ದೇವಸ್ಥಾನಗಳಿಗೆ ಬರೋದು, ನೋಡ್ಕೊಳ್ಳೋದು, ಹೋಗ್ಬಿಡೋದು ಅಲ್ಲ. ನೋಡಿ, ಇದು ವಿಷ್ಣು ಶರ್ಪ. ಹಾಗೆ ಶ್ರೀ ಲಕ್ಷ್ಮೀ ಗಣೇಶರ ಆಶೀರ್ವಾದ ತಗೊಳ್ಳಿ. ಶ್ರೀ ಲಕ್ಷ್ಮೀ ಗಣೇಶಾಯ ನಮಃ ಹೇಳಿ. ಶ್ರೀ ಮಹಿಷಮರ್ದಿನಿ ನಮಃ. ಶ್ರೀ ಮಹಿಷಮರ್ದಿನಿಯವರ ಆಶೀರ್ವಾದ ತಗೊಳ್ಳಿ. ಇಲ್ಲಿ ನೋಡಿ, ತುಂಬ ಪುರಾತನ ವಿಗ್ರಹಗಳು ಇಲ್ಲಿ ಕೂಡ. ಹಾಗೆ ಇಲ್ಲಿ ಏನೋ ಬರೆದಿದ್ದಾರೆ. ಆಗಿನ ಜನಗಳು ಮೂರ್ತಿ ಕೆತ್ತನೆ ಮಾಡೋದ್ರಲ್ಲ ಅಷ್ಟೇ ಚುರುಕು ಅಂತ ಅಂದ್ಕೊಂಡ್ರ. ಆಗಿನ ಜನಗಳು ಮೂರ್ತಿ ಕೆತ್ತನೆ ಮಾಡೋದ್ರಲ್ಲೂ ತುಂಬ ಚೆನ್ನಾಗಿದ್ದರು. ಹಾಗೆ ದೇವರ ಆರಾಧನೆ, ಜಪ, ತಪಸ್ಸು ಮಾಡೋದ್ರಲ್ಲೂ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾಯಿದ್ರು ವೀಕ್ಷಕರೇ. ಹಾಗೆ ನ್ಯಾಯ, ನೀತಿ, ಧರ್ಮದಂತೆ ನಡ್ಕೊಂಡು ಬಂದಿದ್ರು ಕೂಡ.